ಇವರು ನನ್ನ ಕ್ಲೈಂಟ್. ಇವ್ರ ವೆಯ್ಟ್ ಬಂದ್ಬಿಟ್ಟು 84 kg ಇತ್ತು. ಇವತ್ತು ಇವರು ವೆಯ್ಟ್ ಬಂದ್ಬಿಟ್ಟು 69 kg ಆಗಿದೆ. ಟೋಟಲ್ 15 kg ವೆಯ್ಟ್ ಲಾಸ್ ಮಾಡಿದ್ದಾರೆ. ಹೇಗ್ ಮಾಡಿದ್ರು ವೆಯ್ಟ್ ಲಾಸು, ಮತ್ತೆ ಇವ್ರದ್ದು ರುಟೀನ್ಸ್ ಯಾವ ರೀತಿ ಇತ್ತು, ಇವ್ರ ಡಯಟ್ ಯಾವ ರೀತಿ ಇತ್ತು, ಎಕ್ಸಸೈಸ್ಗಳು ಯಾವ ರೀತಿ ಇತ್ತು, ಇವ್ರು ಏನೇನೆಲ್ಲ ಪ್ರಾಬ್ಲಮ್ನ ಫೇಸ್ ಮಾಡಿದ್ರು ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ನನ್ನ ಜೊತೆ ಕೊನೆವರೆಗೂ ಇರಬೇಕು. ಎಂತಕ್ಕೆ ಅಂತ ಹೇಳಿದ್ರೆ ಈ ವಿಡಿಯೋ ನೋಡಕ್ ಬಂದಿರೋದೇ ನೀವು ನಿಮ್ಮ ವೆಯ್ಟ್ ಲಾಸ್ ಮಾಡಬೇಕು ಅಂತ. ನೀವು ಸಿಕ್ಕಾಪಟ್ಟೆ ತಲೆ ಕೆರ್ಕೊಂಡು ಯೋಚನೆ ಮಾಡ್ತಿರ್ತೀರ, ತೂಕನೇ ಕರೆಕ್ಟಿಲ್ಲ, ಕೆಲವ್ರು ವೆಯ್ಟ್ ಸ್ಟಕ್ ಆಗ್ಬಿಟ್ಟಿರುತ್ತೆ, ಕೆಲವ್ರದ್ದು ಹೆಂಗಪ್ಪ ವೆಯ್ಟ್ ಲಾಸ್ ಮಾಡೋದು ಅನ್ನೋ ದೊಡ್ಡ ಕ್ವಶನ್ ಮಾರ್ಕ್ ಆಗೋಗಿರುತ್ತೆ. ಅವ್ರಿಗೆಲ್ಲ ಈ ವಿಡಿಯೋದಲ್ಲಿ ಆನ್ಸರ್ ಸಿಗುತ್ತೆ, ಹೇಗೆ ನಿಮ್ಮ ತೂಕನ ಕರಗಿಸ್ಬೋದು, ಅದ್ರ ಜೊತೆಗೆ ನನ್ನ ಕ್ಲೈಂಟ್ ಯಾವ ರೀತಿ ತೂಕ ಕರಗಿಸಿದ್ರು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡಿದಿರಾ, ಇವರು ವೆಯ್ಟ್ ಲಾಸ್ ಯಾವ ರೀತಿ ಆಯ್ತು. ಫಸ್ಟ್ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು, ಇವ್ರಿಗೆ ಸಿಕ್ಕಾಪಟ್ಟೆ ಕ್ರೇವಿಂಗ್ಸ್ ಇತ್ತು. ಈ ವೆಯ್ಟ್ ಲಾಸ್ ಮಾಡೋರಿಗೆ ಮೇನ್ ಪ್ರಾಬ್ಲಮ್ ಬಂದ್ಬಿಟ್ಟು ಈ ಸ್ವೀಟ್ ಕ್ರೇವಿಂಗ್ಸ್. ಇದು ಹೆಂಗಪ್ಪ ಕಂಟ್ರೋಲ್ ಮಾಡೋದು ಅನ್ನೋದು ಇವ್ರಿಗೊಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿತ್ತು. ಅದ್ರ ಜೊತೆಗೆ ವೆಯ್ಟ್ ದಿನೇ 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 ಜಾಸ್ತಿ ಆಗ್ತಾನೆ ಇದೆ. ಇವರು 70 kg ಇದ್ದವರು ಏಕಾಏಕಿ 75, 80, ಇವಾಗ 84ಕ್ಕೆ ಬಂದು ನಿಂತಿದ್ರು ಅವರು. ಇವ್ರಿಗೆ ಏನೇ ಮಾಡಿದ್ರು ವೆಯ್ಟ್ ಲಾಸ್ ಆಗ್ತಿರ್ಲಿಲ್ಲ. ಇವ್ರಿಗೆ ಕಂಪ್ಲೀಟ್ ಆಗಿ ಲೋ ಕಾನ್ಫಿಡೆನ್ಸ್ ಇತ್ತು, ಬೆಲ್ಲಿ ಫ್ಯಾಟು, ಅದು ಎಸ್ಪೆಷಲಿ ಹೊಟ್ಟೆ ಬೊಜ್ಜಿತ್ತು ಅಂತ ಹೇಳಿದ್ರೆ ನಮ್ಮ ಅರ್ಧ ಕಾನ್ಫಿಡೆನ್ಸೇ ಹೊಂಟೋಗ್ಬಿಡುತ್ತೆ. ಬಟ್ಟೆ ಹಾಕ್ಬೇಕಾದ್ರೆ ಇವರಿಗೆ ಬಟ್ಟೆ ಹಾಕೊಳ್ಬೇಕಾದ್ರೂ ಕಾನ್ಫಿಡೆನ್ಸ್ ಇರಲಿಲ್ಲ. ಎಲ್ಲಿ ಹೊಟ್ಟೆ ಕಾಣಿಸುತ್ತೆ ಅಂದ್ಬಿಟ್ಟು ಇವರು ಕೆಲವೊಂದು ಬಟ್ಟೆಗಳನ್ನೇ ಅವಾಯ್ಡ್ ಮಾಡ್ಬಿಡ್ತಿದ್ರು. ಮತ್ತೆ ಬಾಡಿ ಪೈನ್ ಇತ್ತು. ಎಂತಕ್ಕೆ ಬಾಡಿ ಪೈನ್ ಕೆಲವರಿಗೆ ಇರುತ್ತೆ ಅಂತ ಹೇಳಿದ್ರೆ, ಹೋಗಿ ಯಾವುದೇ ಎಕ್ಸ್ರೇ ಮಾಡಿಸಿದ್ರು, ಹೋಗಿ ಏನೇ ಟೆಸ್ಟ್ ಮಾಡಿಸಿದ್ರು ಅಲ್ಲಿ ಮೂಳೆಗೂ ಪ್ರಾಬ್ಲಮ್ ಇಲ್ಲ, ಈ ಕಡೆ ಯಾವ್ದ್ರಲ್ಲೂ ಪ್ರಾಬ್ಲಮ್ ಇಲ್ಲ. ಇವ್ರಿಗೆ ಇದ್ದಿದ್ದ ಪ್ರಾಬ್ಲಮ್ ಒಂದೇ, ಓವರ್ ವೆಯ್ಟ್. ಇವ್ರ ಹೈಟ್ಗೂ ವೆಯ್ಟ್ಗೂ ಮ್ಯಾಚೇ ಆಗ್ತಿರ್ಲಿಲ್ಲ. ಕಂಪ್ಲೀಟ್ ಬಾಡಿ ತೂಕ ಬಂದ್ಬಿಟ್ಟು ಇವ್ರಿಗೆ ಏನಂತಾರೆ ಮಂಡಿ ಮೇಲೆ ಬೀಳೋದು, ಕಾಲ್ ಮೇಲೆ ಬೀಳೋದು. ಇವರು ಹೋಗಿ ವಾಕಿಂಗು, ರನ್ನಿಂಗು ಈ ತರದೆಲ್ಲ ಮಾಡೋದಕ್ಕೆ ಹೋದಾಗ ಮೇನ್ ಪ್ರೆಷರ್ ಬಂದ್ಬಿಟ್ಟು ಇವ್ರ ಕಾಲ್ ಮೇಲೆ ಬೀಳೋದು. ಇದರಿಂದ ಇವ್ರಿಗೆ ಬಾಡಿ ಪೇನ್ಗಳು ಸ್ಟಾರ್ಟ್ ಆಗೋದು. ಇದ್ರ ಜೊತೆಗೆ ಮೇಯ್ನು ರೈಸ್ ಜಾಸ್ತಿ ತಿನ್ನೋರು ಇವರು. ಈ ಮಿಸ್ಟೇಕ್ಸ್ಗಳೆಲ್ಲ ಮಾಡಿಕೊಂಡು ಸ್ವೀಟ್ಸ್ ಕ್ರೇವಿಂಗ್ಸ್ ಬೇರೆ, ಈ ಕಡೆ ರೈಸ್ ಜಾಸ್ತಿ ತಿನ್ನೋದು. ಅವ್ರಿಗೆ ಪ್ರೋಟೀನ್ ಅಂದ್ರೆ ಏನಂತ ಗೊತ್ತಿರಲಿಲ್ಲ, ಈ ಕಡೆ ಕಾಪ್ಸ್ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ. ಯಾವ ರೀತಿ ಅವ್ರಿಗೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಗೊತ್ತಾಗ್ತಾನೆ ಇರಲಿಲ್ಲ. ಸುಮ್ಮನೆ ಎಕ್ಸ್ಪರಿಮೆಂಟ್ಗಳು, ಈ ಕಡೆ ಯಾವುದೋ ಒಂದು ಯೂಟ್ಯೂಬ್ ವಿಡಿಯೋ ನೋಡೋದು, ಅಲ್ಲಿ ಏನೋ ಒಂದು ಟಿಪ್ಸ್ ಕೊಡಿದಾರೆ, ಆ ಟಿಪ್ಸ್ ತಗೊಂಡು ಇವ್ರ ಬಾಡಿ ಮೇಲೆ ಎಕ್ಸ್ಪರಿಮೆಂಟ್ ಮಾಡೋದು, ಇಲ್ಲ ಕಂಪ್ಲೀಟ್ ಆಗಿ ಊಟನೇ ಬಿಟ್ಬಿಡೋದು, ಫಾಸ್ಟಿಂಗ್ ಮಾಡೋದು. ಫಾಸ್ಟಿಂಗು ಉಪವಾಸ ಎರಡು ಒಂದೇ, ಎರಡು ಆ ಥರ ಈ ರೀತಿ ಫಾಸ್ಟಿಂಗ್ಗಳು ಮಾಡಿಕೊಂಡು ಇವರು ಬಾಡಿನ ಒಂದ್ ದಿವಸ ಸುಸ್ತಾಗುತ್ತೆ, ಒಂದ್ ದಿವಸ ಎನರ್ಜಿ ಇರುತ್ತೆ, ಒಂದ್ ದಿವಸ ಕಡಿಮೆ ತಿಂತಾರೆ, ಒಂದ್ ದಿವಸ ಜಾಸ್ತಿ ತಿಂತಾರೆ. ಏನ್ ಮಾಡ್ಬೇಕು ಅಂತ ಫೈನಲಿ ಅವ್ರಿಗೆ ಗೊತ್ತಾಗ್ಲೇ ಇಲ್ಲ. ಆಯ್ತಾ, ಇವರು ಇವಾಗ 84 kg ಇದ್ದವರು ಹೇಗೆ 15 kg ವೆಯ್ಟ್ ಲಾಸ್ ಮಾಡಿದ್ರು ಅನ್ನೋದೇ ದೊಡ್ಡ ಬಿಗ್ ಕ್ವಶನ್. ಆಗ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಆಗ ನಮ್ಮ ವೆಯ್ಟ್ ಲಾಸ್ ಕೋಚಿಂಗ್ಗೆ ಅವರು ಕಾಂಟ್ಯಾಕ್ಟ್ ಮಾಡಿ ಅವ್ರ ಪ್ರಾಬ್ಲಮ್ಸ್ಗಳನ್ನ ಹೇಳ್ಕೊಂಡ್ರು. ಅವ್ರ ಪ್ರಾಬ್ಲಮ್ಸ್ಗಳನ್ನ ಹೇಳ್ಕೊಂಡು ಇವತ್ತು ಅವರು ಎಷ್ಟು ವೆಯ್ಟ್ ಲಾಸ್ ಮಾಡಿದ್ದಾರೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ, ಹೋಗ್ತಾ ಹೋಗ್ತಾ ತೋರಿಸ್ತೀನಿ. ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಸರ್ ನಮ್ಗೆ ಈ ಪ್ರಾಬ್ಲಮ್ ಇದೆ, ನನಗೇನಿಲ್ಲ ಸರ್, ವೆಯ್ಟ್ ಲಾಸ್ ಆಗಲೇಬೇಕು, ಇದು ಈ ಸಲ ನನ್ನ ಮೇಯ್ನು ಗುರಿ ಇಟ್ಕೊಂಡಿದ್ದೀನಿ, ನನಗೆ ಯಾವುದೇ ರೀತಿ ಇನ್ನು ಬೇರೆ ಆಪ್ಷನ್ಸ್ ಇಲ್ಲ, ನಾನು ಎಕ್ಸ್ಪೆರಿಮೆಂಟ್ ಮಾಡಿ ಮಾಡಿ ಸೋತೋಗಿದ್ದೀನಿ, ಇವಾಗ ನೀವು ನನಗೆ ದಾರಿ ತೋರಿಸ್ಬೇಕು, ವೆಯ್ಟ್ ಲಾಸ್ ಹೇಗೆ ಮಾಡೋದು ಅನ್ನೋದು ನನಗೆ ನೀಟಾಗಿ ಹೇಳ್ಕೊಡಿ, ನೀವು ಏನು ಫುಡ್ ಹೇಳ್ತೀರೋ ಆ ಫುಡ್ ತಿಂತೀನಿ ನಾನು ಅಂತ ಅವರು ಅವತ್ತು ಡಿಸಿಪ್ಲೈನ್ ಆಗಿ ಅನ್ಕೊಂಡಿದ್ದಕ್ಕೆ ಅವರು ಮೊದಲನೇ ತಿಂಗಳಿಂದ 3 ತಿಂಗಳಷ್ಟರಲ್ಲಿ ಹತ್ತತ್ರ ಏನಿಲ್ಲ ಅಂದ್ರೂ 15 kg ವೆಯ್ಟ್ ಲಾಸ್ ಮಾಡಿದ್ರು. ಮೇಯ್ನ್ ಅವ್ರಿಗೆ ಫಿಕ್ಸ್ ಮಾಡಿದ್ದು ಏನು ಅಂತ ಹೇಳಿದ್ರೆ ಅವ್ರ ಡಯಟ್ ಯಾವ ರೀತಿ ಆದ್ರೆ, ನಾನು ಆಗ್ಲೇ ಹೇಳ್ದಂಗೆ ಬರೀ ಸ್ವೀಟ್ಸು, ರೈಸು, ಇಲ್ಲ ಅಂತ ಹೇಳಿದ್ರೆ ಪ್ರೋಟೀನ್ ಇರ್ತಿರ್ಲಿಲ್ಲ, ಕಾಪ್ಸ್ ಇರ್ತಿರ್ಲಿಲ್ಲ. ಅಷ್ಟೆಲ್ಲ ಇವಾಗ ಪ್ರೋಟೀನ್ ಕಾಪ್ಸ್ ಇದ್ರೂ ಎಷ್ಟು ಪೋರ್ಷನ್ ಅಲ್ಲಿ ತಿನ್ಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಇವರಿಗೆ. ಸೊ ಮೇನ್ ಅದನ್ನ ಫಿಕ್ಸ್ ಮಾಡಿದ್ವಿ. ಇವ್ರು ಡಯಟ್ ಫಿಕ್ಸ್ ಮಾಡಿದೆ. ಇವ್ರ ಡಯಟ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಇವ್ರಿಗೆ ಹೋಮ್ ಫುಡ್ಡೇ ಬೇಕಾಗಿತ್ತು, ಯಾವುದೇ ರೀತಿ ಫ್ಯಾನ್ಸಿ ಫುಡ್ ಬೇಕಾಗಿರ್ಲಿಲ್ಲ. ಇವಾಗ ಫ್ಯಾನ್ಸಿ ಫುಡ್ ಅಂತ ಹೇಳಿದ್ರೆ ಬ್ರೊಕೋಲಿ ಅಂತೆ, ಏನೇನೋ ಇವಾಗ ಯಾವ್ದಾದ್ರು ಫ್ಯಾನ್ಸಿ ಫುಡ್ಗಳು ಬಂದಿದೆ. ಆಯ್ತಾ, ಆ ರೀತಿ ಆಚೆ ಕಡೆ ತಂದು ತಿನ್ನೋ ಅಂತ ಫುಡ್ ಇರ್ಲಿಲ್ಲ. ಎಲ್ಲ ಕಂಪ್ಲೀಟ್ ಆಗಿ ಮನೆ ಫುಡ್ ಅಲ್ಲೇ ಕಾಳು, ಬೇಳೆ, ಅಕ್ಕಿ, ಮತ್ತೆ ಗೋಧಿ, ತರಕಾರಿಗಳು, ಹಣ್ಣು ಇಂಥವನ್ನೇ ಯೂಸ್ ಮಾಡಿಕೊಂಡು ಅವ್ರ ಲೈಫ್ ಸ್ಟೈಲಿಗೆ ಸೆಟ್ ಆಗೋ ರೀತಿ ಅವ್ರಿಗೆ ನಾನು ಡಯಟ್ ಪ್ಲಾನ್ನ ರೆಡಿ ಮಾಡಿಕೊಟ್ಟೆ. ಇವತ್ತು ಅವ್ರಿಗೆ ಆ ಡಯಟ್ ಪ್ಲಾನ್ ಫಿಕ್ಸ್ ಆಗಿದ್ರಿಂದ ಅವ್ರಿಗೆ ವಾರಕ್ಕೆ
ಮಾಡೋದಕ್ಕೆ ಮಿನಿಮಮ್ ಅಂತ ಹೇಳಿದ್ರು 800 ಗ್ರಾಮಿಂದ 1.5 kg ವರ್ಗುನು ವೆಯ್ಟ್ ಲಾಸ್ ಆಗೋದು. ಅವ್ರಿಗೆ ವೀಕ್ ಬೈ ವೀಕು ಅವ್ರಿಗೆ ರಿಸಲ್ಟ್ ಸಿಗ್ತಾ ಹೋಗ್ತು. ಈ ಕಾರಣದಿಂದ ಅವರು ತಿಂಗಳಿಗೆ ಏನಿಲ್ಲ ಅಂತ ಹೇಳಿದ್ರು 4 6 kg ವರ್ಗೂ ವೆಯ್ಟ್ ಲಾಸ್ ಮಾಡ್ಕೊಂಡು ಹೋದ್ರು. ಅವ್ರಿಗೆ ಮೊದಲನೇ ವಾರ ವೆಯ್ಟ್ ಲಾಸ್ ಆಗಿದ್ದಕ್ಕೆ ಅವ್ರಿಗೆ ಖುಷಿ ಏನಂತಾರೆ ತಡೆಯೋದಕ್ಕೆ ಆಗಿಲ್ಲ. ಅವ್ರಿಗೆ ಅಷ್ಟು ಖುಷಿ ಆದ್ರು, ಸರ್ ನನ್ನ ವೆಯ್ಟ್ ಲಾಸ್ ಆಗ್ತಿದೆಯಲ್ಲ, ಮೇಯ್ನು ನನಗೆ ವೆಯ್ಟ್ ಲಾಸ್ದೇ ಒಂದು ದೊಡ್ಡ ಡಿಪ್ರೆಷನ್ ತರ ಕಾಡ್ತಾ ಇತ್ತು, ಇವಾಗ ಅದು ಸ್ಟಾರ್ಟ್ ಆಗಿದೆ, ಇನ್ಮೇಲಿಂದ ನಾನು ಡಿಸಿಪ್ಲೈನ್ ಆಗಿ ಮಾಡ್ತೀನಿ ಅಂತ ಹೇಳಿ ಇವತ್ತು ಅವರು ಡಿಸಿಪ್ಲೈನ್ ಆಗಿ ಫಾಲೋ ಮಾಡ್ಕೊಂಡು ಹೋದ್ರು. ಎಸ್ಪೆಷಲಿ ಆ ಡಯಟ್ ಪ್ಲಾನ್ ನ. ಇದ್ರ ಜೊತೆಗೆ ಬರೀ ಡಯಟ್ ಅಂತ ಹೇಳ್ತಿಲ್ಲ ನಾನು, 80% ಡಯಟೇ ಮೇಯ್ನ್ ಇಲ್ಲಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡೋದು. ಅದ್ರ ಜೊತೆಗೆ ನಿಮ್ಮ ಫಿಸಿಕಲ್ ಆಕ್ಟಿವಿಟಿನೂ ಅಷ್ಟೇ ಇಂಪಾರ್ಟೆಂಟು. ಅದ್ರ ಜೊತೆಗೆ ಇವರು ಎಕ್ಸಸೈಸ್ ನಾವು ಫಿಕ್ಸ್ ಮಾಡಿದ್ವಿ. ಯಾವ ರೀತಿ ಫಿಕ್ಸ್ ಮಾಡಿದ್ವಿ ಅಂತ ಹೇಳಿದ್ರೆ, ಇವ್ರು ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಫುಲ್ಲು 1.5 ಅವರ್ 2 ಅವರ್ ವಾಕಿಂಗ್ ಮಾಡೋದು. ಬೆಳಗ್ಗೆನೂ ವಾಕಿಂಗ್ ಮಾಡು, ಸಂಜೆನೂ ವಾಕಿಂಗ್ ಮಾಡು ವಾಕಿಂಗ್ ಮಾಡು, 1 ಗ್ರಾಮು ಕರಗ್ತಿರ್ಲಿಲ್ಲ. ಆ ವಾಕಿಂಗ್ ಮಾಡಿದ ತಕ್ಕನಾಗೆ ಸ್ವಲ್ಪ ಊಟ ಆದ್ರೂ ತಿನ್ಬೇಕು ತಾನೆ, ಅದನ್ನು ಮಾಡ್ತಿರ್ಲಿಲ್ಲ. ವಾಕಿಂಗ್ ಮಾಡಿ ಬಂದ್ಬಿಟ್ಟು ಉಪವಾಸ ಇರೋದು. ಉಪವಾಸ ಇತ್ತು ಅಂದ್ರೆ ವೆಯ್ಟ್ ಲಾಸ್ ಆಗೋಗುತ್ತೆ. ಈ ತರ ಯಾರೋ ಒಬ್ರು ಮಿಸ್ಇನ್ಫಾರ್ಮೇಶನ್ ತಿಳ್ಕೊಂಡಿರ್ತಾರೆ, ಅದೇ ರೀತಿ ಇವ್ರಿಗೂ ಸಿಕ್ಕಿದೆ. ಆ ಇನ್ಫಾರ್ಮೇಶನ್ ತಿಳ್ಕೊಂಡು ವಾಕಿಂಗ್ ಮಾಡ್ಕೊಂಡು ಬಂದು ಉಪವಾಸ ಇರೋರು. ಅದರಿಂದ ಇವರು ಹೆಲ್ತ್ಗೆ ಸಿಕ್ಕಾಪಟ್ಟೆ ಏನಂತಾರೆ ಇನ್ನು ಡಿಸ್ಅಡ್ವಾಂಟೇಜ್ ಆಗೋದು. ಅದೇ ರೀತಿ ಇವ್ರಿಗೂ ಆಗ್ತಿತ್ತು, ಒಂಥರ ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಗೋದು, ಒಂಥರ ಏನೋ ಸುಸ್ತಾಗೋದು, ಎನರ್ಜಿ ಇರ್ತಿರ್ಲಿಲ್ಲ. ಸೊ ಇದನ್ನ ಫಿಕ್ಸ್ ಮಾಡ್ಬಿಟ್ಟು ಅವ್ರು ಎಕ್ಸಸೈಸ್, ಫಿಸಿಕಲ್ ಆಕ್ಟಿವಿಟಿ, ನಾನು ಡೈರೆಕ್ಟ್ ಆಗಿ ಹೇಳಿದ್ದು, ನೀವು ಓವರ್ ವಾಕಿಂಗ್ ಮಾಡಬೇಡಿ, ಓವರ್ ಎಕ್ಸಸೈಸ್ ಮಾಡಬೇಡಿ, ಸಿಂಪಲ್ ಆಗಿ ಇಟ್ಕೋಬೇಕು. ಏನೇ ಕೆಲಸ ಮಾಡಿದ್ರು ಸಿಂಪಲ್ ಆಗಿತ್ತು ಅಂತ ಹೇಳಿದ್ರೆ ಅದನ್ನ ಮಾಡೋದಕ್ಕೆ ಇನ್ನೂ ನಮ್ಗೆ ಪ್ರೋತ್ಸಾಹ ಆಗಿರ್ಬೋದು, ಒಂದು ಏನಂತಾರೆ ಗೋಲ್ ಆಗಿರ್ಬೋದು, ಇದೆಲ್ಲ ಕ್ಲಾರಿಟಿ ಸಿಗುತ್ತೆ. ನಾವು ತುಂಬಾ ಅದನ್ನ ಕಾಂಪ್ಲಿಕೇಟ್ ಮಾಡ್ಕೋಬಿಟ್ವಿ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅನ್ನೋದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗ್ಬಿಟ್ಟು ಕನ್ಫ್ಯೂಸ್ ಆಗ್ಬಿಡ್ತೀವಿ. ಅದೇ ರೀತಿ ಇವರು ಕನ್ಫ್ಯೂಸ್ ಆಗೋಗಿದ್ರು. ಆವಾಗ ನಾನು ಅವ್ರಿಗೆ ನೀಟಾಗಿ ಎಕ್ಸಸೈಸ್ ಜಸ್ಟ್ ಒಂದು 25 to 30 ಮಿನಿಟ್ಸ್ ಇಷ್ಟೇ ಸಾಕು. ಅದು ಮತ್ತೆ ವಾಕಿಂಗು ಎರಡು ಜೊತೆಗೆ ಮಾಡಬೇಡಿ. ಬೆಳಗ್ಗೆ ಎಕ್ಸಸೈಸ್ ಮಾಡಿ, ಸಂಜೆ ವಾಕಿಂಗ್ ಮಾಡಿ. ಅದು ಅವ್ರಿಗೆ ಎಕ್ಸಸೈಸ್ ಬಂದ್ಬಿಟ್ಟು ಅವ್ರ ಬಾಡಿ ಪ್ರಕಾರ ಅವ್ರಿಗೆ ಯಾವ ರೀತಿ ಸೆಟ್ ಆಗುತ್ತೋ ಅವ್ರಿಗೆ ಸಿಂಪಲ್ ಆಗೋ ರೀತಿ ಎಕ್ಸಸೈಸ್ ಅನ್ನ ಡಿಸೈನ್ ಮಾಡಿ ಅವ್ರಿಗೆ ಕಳಿಸಿದ್ದೆ. ಅದ್ರ ಜೊತೆಗೆ ಆಮೇಲೆ ಇದು ಅಷ್ಟೇ, ವಾಕಿಂಗು ಅಷ್ಟೇ, ಅವ್ರು 1 ಅವರ್ 2 ಅವರ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ವಿಡಿಯೋ ನೋಡ್ತಿರೋರು ಅಷ್ಟೇ, ಸಿಕ್ಕಾಪಟ್ಟೆ ವಾಕಿಂಗ್ ಮಾಡೋದ್ರಿಂದೆಲ್ಲ ವೆಯ್ಟ್ ಲಾಸ್ ಆಗಲ್ಲ. ಮೇನ್ ನಿಮ್ ಫುಡ್ ಫಿಕ್ಸ್ ಆಗ್ಬೇಕು, ಅದ್ರ ಜೊತೆಗೆ ಫಿಸಿಕಲ್ ಆಕ್ಟಿವಿಟಿನೂ ಅದು ಪ್ಲಾನ್ಡ್ ಆಗಿರ್ಬೇಕು. ಇವ್ರಿಗೂ ಒಂದು 30 ಮಿನಿಟ್ಸ್ ವಾಕ್ ಮಾಡಕ್ ಹೇಳಿದೆ. ಮತ್ತೆ ಡೈಲಿ ಒಂದು 7 to 8 ಸ್ಟೆಪ್ಸ್ ಕವರ್ ಮಾಡ್ಕೊಳ್ಳಿ. ಜಸ್ಟ್ ಓಡಾಡ್ತಾ ಇರಿ, ಜಾಸ್ತಿ ಹೊತ್ತು ಕೂತ್ಕೋಬೇಡಿ. ಇಷ್ಟೇ ಅವ್ರಿಗೆ ಸಿಂಪಲ್ ಟಿಪ್ಸ್ ಕೊಟ್ಟಿದ್ದು. ಡಯಟ್ ಜೊತೆಗೆ ಇದನ್ನು ಅವರು ಫಿಕ್ಸ್ ಮಾಡ್ಕೊಂಡಿದ್ದಕ್ಕೆ ಅವರು ವೆಯ್ಟ್ ಲಾಸ್, ನಾನು ಆಗ್ಲೇ ಹೇಳ್ದಂಗೆ ವಾರ 1.5 kg ವರ್ಗುನು ವೆಯ್ಟ್ ಲಾಸ್ ಆಗೋದಕ್ಕೆ ಶುರು ಆಯ್ತು. ಹಿಂಗ್ ಮಾಡ್ತಾ ಹತ್ತತ್ರ 2 ತಿಂಗಳಿಗೆ ಬಂದ್ರು ಅವರು. 2ನೇ ತಿಂಗಳಲ್ಲಿ ಆಲ್ಮೋಸ್ಟ್ ಅವ್ರಿಗೆ ಯಾವ್ದಾವ್ದು ಬಟ್ಟೆಗಳು ಆಗ್ತಿರ್ಲಿಲ್ವೋ ಎಲ್ಲ ಇವಾಗ ಬಟ್ಟೆಗಳಾಗೋದಕ್ಕೆ ಶುರು ಆಯ್ತು. ಅಲ್ಲಿಂದ ಅವ್ರಿಗೆ ಏನೋ ಒಂಥರ ಸಕ್ಸಸ್ ಅಚೀವ್ ಮಾಡಿದೀನಿ ಅನ್ನೋ ಒಂದು ಫೀಲ್ ಬಂತು. ಟೋಟಲಿ 15 kg ಕರಗ್ಸೋದಕ್ಕೆ ಮಿನಿಮಮ್ 3 ತಿಂಗಳು ಹಿಡಿತು ಅವ್ರಿಗೆ. ಸೊ ಇವಾಗ ಎಕ್ಸಸೈಸ್ ಫಿಕ್ಸ್ ಮಾಡಿದ್ವಲ್ಲ, ಇದ್ರ ಜೊತೆಗೆ ಅವರು ಲೈಫ್ ಸ್ಟೈಲು ಅಷ್ಟೇ ಇಲ್ಲಿ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ವೆಯ್ಟ್ ಲಾಸ್ ಮಾಡೋರು ಇದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ನೀವು ನಿದ್ದೆ ಕರೆಕ್ಟ್ ಆಗಿ ಮಾಡ್ತಿಲ್ವಾ, ನಿಮ್ಮ ವೆಯ್ಟ್ ಲಾಸ್ ಅಲ್ಲಿಗೆ ಆಲ್ಮೋಸ್ಟ್ 60% ಅದು ಮುಗ್ದಂಗೆನೆ ಕತೆ. ಅದು ನೀವು ಎಷ್ಟೇ ಚೆನ್ನಾಗಿ ಡಯಟ್ ಮಾಡಿದ್ರು, ಎಷ್ಟೇ ಚೆನ್ನಾಗಿ ಎಕ್ಸಸೈಸ್ ಮಾಡಿದ್ರು, ನೀವು ನಿದ್ದೆ ಕರೆಕ್ಟ್ ಆಗಿ ಮಾಡಿಲ್ಲ ಅಂತ ಹೇಳಿದ್ರೆ ಅಲ್ಲಿಗೆ ಮುಗೀತು. ಅದ್ರ ಜೊತೆಗೆ ಇವ್ರಿಗೆ ಸ್ವಲ್ಪ ಜಂಕ್ ಈಟಿಂಗು ಜಾಸ್ತಿ ಇತ್ತು. ಆ ಜಂಕ್ ಫುಡ್ ಅನ್ನು ಬಿಡಿಸಿ, ಮತ್ತೆ ಇವ್ರಿಗೆ ಎಕ್ಸಸೈಸ್ ಅದನ್ನು ಕರೆಕ್ಟ್ ಮಾಡಿ, ಅದ್ರ ಜೊತೆಗೆ ಸ್ಲೀಪ್ ರೂಟೀನ್, ಇವರು ಫುಡ್ ಕರೆಕ್ಟ್ ಆಗಿದ್ರಿಂದ, ಇವ್ರ ಫಿಸಿಕಲ್ ಆಕ್ಟಿವಿಟಿನೂ ಕರೆಕ್ಟ್ ಆಗಿ ಮಾಡ್ತಿದ್ರಿಂದ ಆಯ್ತಾ, ಇವ್ರಿಗೆ ನಿದ್ದೆ ಫಿಕ್ಸ್ ಆಯ್ತು. ಇವ್ರು ನಿದ್ದೆ ಮಾಡ್ತಿಲ್ದಿದ್ದವರು ಇವಾಗ ಕರೆಕ್ಟ್ ಆಗಿ 7 to 8 ಅವರ್ ನಿದ್ದೆ ಮಾಡೋದಕ್ಕೆ ಶುರು ಮಾಡಿದ್ರು. ಅಲ್ಲಿಗೆ ಬಾಡಿ ರಿಕವರಿ ಆಗೋದಕ್ಕೂ ಒಂದು ಸ್ವಲ್ಪ ಟೈಮ್ ಸಿಕ್ತು. ಮೇನ್ ನಿಮ್ ಬಾಡಿ ರಿಕವರಿ ಆಗೋದೇ ನಿದ್ದೆ ಟೈಮಲ್ಲಿ. ಅದನ್ನ ನೀವು ಕರೆಕ್ಟ್ ಆಗಿ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಎಷ್ಟೇ ಸಖತ್ತಾಗಿರೋಂಥ ಡಯಟ್ ಮಾಡಿದ್ರು ಅದು ವೇಸ್ಟೇ. ಅದು ಇವ್ರಿಗೂ ಮನವರಿಕೆ ಆಯ್ತು. ಆ ನಿದ್ದೆನೂ ಫಿಕ್ಸ್ ಮಾಡ್ಕೊಂಡ್ರು. ಸೊ ಓವರ್ ಆಲ್ ಆಗಿ ಇವತ್ತು 84 kg ಇದ್ದವರು ಇವತ್ತು 69 kgಗೆ ಬಂದು ನಿಂತ್ಕೊಂಡ್ರು. ಇವರು ಖುಷಿಯಾಗಿದ್ದಾರೆ. ಇವ್ರ ಲೈಫು ಒಂಥರ ಇವಾಗ ಹೆಲ್ದಿ ಆಗಿ ಅನ್ನಿಸ್ತಿದೆ. ಇವ್ರು ಏನ್ ಡಯಟ್ ಮಾಡ್ತಿವ್ರು ಕಂಪ್ಲೀಟ್ ಆಗಿ ಇವಾಗ ಸಿಂಪಲ್ ಅನ್ನಿಸ್ಬಿಟ್ಟಿದೆ ಅವ್ರಿಗೆ. ಸರ್ ಡಯಟ್ ಇನ್ನೂ ಬೇಕಾದ್ರೆ ಲೈಫ್ ಟೈಮ್ ಮಾಡ್ಕೊಂಡಿರ್ತೀನಿ ಸರ್, ನನಗೆ ಡಯಟ್ ಮಾಡಿರೋ ಥರನೇ ಅನ್ನಿಸ್ತಿಲ್ಲ. ಏಂತಕ್ಕ ಮಾತಾಡಿದ್ರು ಅಂತ ಹೇಳಿದ್ರೆ, ಕಂಪ್ಲೀಟ್ ಮನೆ ಫುಡ್. ಅವ್ರಿಗೆ ಯಾವುದೇ ಪೌಡರ್ ತಗೋಬೇಕು, ಸಪ್ಲಿಮೆಂಟ್ಸ್ ತಗೋಬೇಕು ಅನ್ನೋ ಚಿಂತೆ ಇಲ್ಲ. ಆಯ್ತಾ, ಮನೆ ಫುಡ್ ಅಲ್ಲೇ ಈ ರೀತಿ ವೆಯ್ಟ್ ಲಾಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನೀವು ಆಯ್ತಾ ಮಾಡ್ಬೋದು ಇದೇ ರೀತಿ ವೆಯ್ಟ್ ಲಾಸ್ನ.
ಬಟ್ ನೀವುಗಳು ಏನು ಮಾಡ್ತೀರಾ ಅಂತ ಹೇಳಿದ್ರೆ ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ನಿಮ್ಮ ಸಮಯನ ವ್ಯರ್ಥ ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ. ಈ ಎಷ್ಟೇ ನಿಮ್ಮ ಎಷ್ಟು ಸಮಯ ವ್ಯರ್ಥ ಆಗುತ್ತೋ ಅಷ್ಟು ಬೇಗ ನಿಮ್ಮ ವೆಯ್ಟ್ ಜಾಸ್ತಿ ಆಗ್ತಾನೆ ಇರುತ್ತೆ. ದಯವಿಟ್ಟು ಎಕ್ಸ್ಪೆರಿಮೆಂಟ್ ಅನ್ನೋದನ್ನ ಬಿಟ್ಟು ಒಂದು ಪ್ರಾಪರ್ ಗೈಡೆನ್ಸ್ ಅಲ್ಲಿ ವೆಯ್ಟ್ ಲಾಸ್ ಮಾಡಿ. 100% ಅಂತ ಅಲ್ಲ ಅಂತ ಹೇಳಿದ್ರು ಅಟ್ಲೀಸ್ಟ್ ನೀವು ಒಂದು 80% ಆದ್ರೂ ರಿಸಲ್ಟ್ ನೋಡ್ತೀರಾ. ಅದ್ ನೋಡಿ ನಂತರ ನೀವು 100% ಅಚೀವ್ ಮಾಡೋದಕ್ಕಾಗಲ್ಲ ಅಂತಲ್ಲ, ಮಾಡಬಹುದು. ಬಟ್ ಪೇಷನ್ಸ್ ಇಟ್ಕೊಂಡು ಒಂದು ಕನ್ಸಿಸ್ಟೆನ್ಸಿಯಿಂದ ಕರೆಕ್ಟ್ ಆಗಿ ಒಂದು ಗೈಡೆನ್ಸ್ ತಗೊಂಡು ನೀವು ಫಾಲೋ ಮಾಡಿದ್ರೆ ನಿಮ್ಮ ವೆಯ್ಟ್ ಲಾಸ್ ಅನ್ನು ಹೆಲ್ದಿಯಾಗಿ ಆಗುತ್ತೆ. ಆಯ್ತಾ? ವೆಯ್ಟ್ ಲಾಸ್ ಮಾಡೋರು ಇದೊಂದು ಅರ್ಥ ಮಾಡ್ಕೊಳ್ಳಿ. ನೀವು ಸುಮ್ಮನೆ ಏನಂತಾರೆ ಅಲ್ಲೊಂದು ಡಯಟ್ ಇಲ್ಲೊಂದು ಡಯಟ್ ಅದು ಇದು ಆಳು ಮೂಳು ಅನ್ಕೊಂಡೆಲ್ಲ ನಿಮ್ಮ ಸಮಯನ ವ್ಯರ್ಥ ಮಾಡ್ಕೋಬೇಡಿ. ನಾನು ಪದೇ ಪದೇ ಸಮಯದ ಬಗ್ಗೆ ಅಂತ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ದುಡ್ಡಿಗಿಂತ ತುಂಬಾ ಇಂಪಾರ್ಟೆಂಟು ಟೈಮು. ಆ ಟೈಮು ಒಂದು ಸಲ ಹೋಯ್ತು ಅಂತ ಹೇಳಿದ್ರೆ ಮತ್ತೆ ಬರಲ್ಲ. ಆಯ್ತಾ? ನಿಮ್ಮ ದೇಹನ ಹಾಳು ಮಾಡ್ಕೊಳ್ಳೋ ಬದಲು ಸಮಯಕ್ಕೆ ಬೆಲೆ ಕೊಟ್ಟು, ಆಯ್ತಾ, ಒಂದು ಪ್ರಾಪರ್ ಡಿಸಿಷನ್ ತಗೊಂಡು, ಇಲ್ಲ ಇವತ್ತು ನಾನು ವೆಯ್ಟ್ ಲಾಸ್ ಮಾಡ್ತೀನಿ, ಇವತ್ತಿಂದ ನನ್ನ ದಾರಿನ ಚೇಂಜ್ ಮಾಡಿ ಹೊಸ ದಾರಿಲಿ ನಾನು ನಡೀತೀನಿ ಅಂದ್ಬಿಟ್ಟು ನಿಮ್ಗೆ ಆ ರೀತಿ ಗೈಡೆನ್ಸ್ ಬೇಕು, ಪರ್ಸನಲ್ ಕೋಚಿಂಗ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ಬರ್ತಿರೋ ನಂಬರ್ಗೆ ನನಗೆ ಮೆಸೇಜ್ ಮಾಡಿ, ನಾನೇ ನಿಮಗೆ ಡೈರೆಕ್ಟಾಗಿ ಅನಲೈಸ್ ಮಾಡಿ ನಿಮ್ಮ ಹೆಲ್ತ್ ಕಂಡೀಷನ್ನು ಮತ್ತು ನಿಮ್ಮ ಬಾಡಿ ಕಂಡೀಷನ್ನು, ನಿಮ್ಮ ಫ್ಯಾಟ್ ಪರ್ಸೆಂಟೇಜ್ ಎಲ್ಲ ರೀತಿಯೂ ಚೆಕ್ ಮಾಡಿ ಅದ್ರ ಬೇಸ್ ಮೇಲೆ ನಿಮಗೆ ಡಯಟ್ ಪ್ಲಾನ್ನ ರೆಡಿ ಮಾಡಿಕೊಡ್ತೀನಿ ಮತ್ತು ಪರ್ಸನಲ್ ಕೋಚಿಂಗು ಕೊಡ್ತೀನಿ. ನಿಮಗೆ ಯಾರು ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ನೀವು ಜಾಯಿನ್ ಆಗಬಹುದು. ಇದಾಗಿತ್ತು ಇವತ್ತಿನ ಟ್ರಾನ್ಸ್ಫಾರ್ಮೇಷನ್ ಸ್ಟೋರಿ. ನಿಮಗೂ ಇದೇ ರೀತಿ ಏನಾದರೂ ಹೆಲ್ದಿ ವಿಡಿಯೋಸು, ವೆಯ್ಟ್ ಲಾಸ್ ವಿಡಿಯೋಸು, ಡಿಸಿಪ್ಲಿನ್ ವಿಡಿಯೋಸ್ಗಳು ಬೇಕು ಅಂದಾಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಇಂಥ ವಿಡಿಯೋಸ್ಗಳು ಮಾತ್ರ ಬರ್ತಿರೋದು. ಥ್ಯಾಂಕ್ ಯು ಸೋ ಮಚ್.